ಜನಾಂಗದಲ್ಲಿ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ. ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥವ್ರು 33% ರಿಸರ್ವೇಷನ್ ಕೊಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಹಾಗಾಗಿ ನಾನೇ ನನ್ನ ಸ್ವಂತ ದುಡ್ಡು ಖರ್ಚಿನಿಂದ ಕೋರ್ಟ್ ಫೀಸು ಮತ್ತು ಲಾಯರ್ ಫೀಸು ಎಲ್ಲ ಕೊಟ್ಟು ಮಹಿಳೆಯರಿಗೆ ರಿಸರ್ವೇಷನ್ ಸಿಗಬೇಕು ಅಂತ ಹೇಳಿ ಕೇಸ್ ಹಾಕಿದ್ದೀವಿ. ಆ ಕೇಸ್ ವಕಾಲತ್ ಹಾಕಿರ್ತಕ್ಕಂಥವ್ರು ಯಾರಮ್ಮ ಹೆಸರು ಕಾಂತಮ್ಮ, ಕಲಾವತಿ, ಶಕುಂತಲಮ್ಮ ಇವರೆಲ್ಲರೂ ಬಂದು ನಿಮ್ಮವಾಗಿ ಇವ್ರ ಕೇಸ್ ಹಾಕಿದ್ದೀವಿ. ದುಡ್ಡಿಲ್ಲ ಮಹಿಳೆಯರಿಗೆ ಒಂದು ಹಕ್ಕು ಸಿಗಬೇಕು. ನಿಮಗೆ ಇನ್ನು ಮುಂದಿನ ಎಲೆಕ್ಷನ್ನಲ್ಲಿ 33% ರಿಸರ್ವೇಷನ್ ಆಗಬೇಕು. ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ನೀವು ಹೆಣ್ಮಕ್ಳೇ 33 ಜನ ಇರ್ತೀರಿ. 100ಕ್ಕೆ 33 ಜನ, 200 ಜನಕ್ಕೆ 66 ಜನ ಹೆಣ್ಮಕ್ಳು ಇರ್ತೀರಿ. ನನ್ನ ಸ್ವಂತ ದುಡ್ಡಿಂದ ನಾನು ನಿಮ್ಮ ಪರವಾಗಿ ಕೋರ್ಟ್ನಲ್ಲಿ ದಾವೆ ಹೂಡಿ ಆ ನ್ಯಾಯ ಕೊಡಿಸ್ತಾ ಇದ್ದೀನಿ. ಹಂಗಾಗಿ ತಾವು ದಯವಿಟ್ಟು ನೀವೆಲ್ಲರೂ ಮಿಸ್ ಮಾಡಿ ನಿಮ್ಮ ಅಣ್ಣ ಆಗ್ಬೋದು, ನಿಮ್ಮ ಆಗ್ಬೋದು, ನೀವೆಲ್ಲರೂ ಬಂದು ಓಟ್ ಕೊಡಬೇಕು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಹಾಂ.